ಓಂ ಶ್ರೀಂ ಶ್ರೀ ಮಾತ್ರೇ ನಮಃ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇವತ್ತು ಕಾನ್ಸೆಪ್ಟ್ ಲಕ್ಷ್ಮಿ ಕಟಾಕ್ಷವನ್ನು ಒಲಿಸಿಕೊಳ್ಳುವುದು ಹೇಗೆ ಅಂತ. ಎಷ್ಟೋ ಜನಕ್ಕೆ ಜಾತಕದಲ್ಲಿ ಲಕ್ಷ್ಮಿ ಕಟಾಕ್ಷ ಅನ್ನೋದು ಇದ್ದೇ ಇರುತ್ತೆ. ಬಟ್ ಎಷ್ಟೋ ಜನಕ್ಕೆ ಲಕ್ಷ್ಮಿ ಕಟಾಕ್ಷ ಲಕ್ಷ್ಮಿ ಯೋಗ ಅನ್ನೋದು ಜಾತಕದಲ್ಲಿ ಇರಲ್ವಲ್ಲ. ಅಂಥವ್ರಿಗೆ ಈ ಸಣ್ಣ ತಂತ್ರವನ್ನು ನಿಮ್ಮ ಕಣ್ಣು ಮುಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ತಂತ್ರವನ್ನು ಇವತ್ತು ಮಂಗಳವಾರದ ದಿವಸ ಇಲ್ಲ ಶುಕ್ರವಾರದ ದಿವಸ ಮಾಡಿಕೊಳ್ಳಿ. ನಿಮಗೆ ಮನೆಯಲ್ಲೇ ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ, ಲಕ್ಷ್ಮೀ ಕಟಾಕ್ಷ ಹೊಂದುತ್ತೆ. ಇದು ಸಿದ್ಧ ಶಾಸ್ತ್ರದಲ್ಲಿ ಲಿಖಿತವಾಗಿರುವಂತಹ ಪರಿಹಾರವನ್ನು ನಿಮ್ಮ ಮುಂದೆ ಇವತ್ತು ಮಾಡಿಕೊಟ್ಟಿದ್ದೀನಿ. ಚಾಚು ತಪ್ಪದೆ ಯಾರಿಗೆ ಲಕ್ಷ್ಮಿ ಬೇಕು, ಲಕ್ಷ್ಮೀ ಕಟಾಕ್ಷ ಯಾರಿಗೆ ಬೇಕು ಅವರಿಗೆ ಸೀಕ್ರೆಟಾಗಿ ಈ ಪರಿಹಾರನ ಮನೆಯಲ್ಲೇ ಮಾಡ್ಕೊಳ್ಳಿ. ಪ್ರಾರಂಭ ಮಾಡೋಣ. ಮೊದಲಿಗೆ ಬೇಕಾದದ್ದು ಒಂದು ಸಣ್ಣ ಕುಡಿಕೆ ಹಾಗೂ ಇದರ ಮೇಲೆ ಬೇಕಾದಂಥ ಒಂದು ಸಣ್ಣ ಮುಚ್ಚಳ. ಇದು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ತೊಳ್ಕೊಳ್ಳೋದವೆಲ್ಲ ಏನು ಮಾಡ್ಕೋಬೇಡಿ. ಇದು ಸಣ್ಣದ ಒಂದು ಮಡಕೆ. ಈ ತಂತ್ರ ಮಾಡಬೇಕಾದ್ರೆ 10:30 ಈ ತಂತ್ರವನ್ನು ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ಇಲ್ಲ ಶುಕ್ರವಾರ ಇಲ್ಲ ಮಂಗಳವಾರ ಈ ತಂತ್ರವನ್ನು ಮಾಡ್ಕೋಬೋದು. ಈ ತಂತ್ರವನ್ನು ಸಣ್ಣ ಮಡಿಕೆಯಿಂದನೂ ಮಾಡ್ಕೋಬೋದು. ಪ್ರಾರಂಭ ಮಾಡೋಣ. ಈ ಸಣ್ಣ ಮಡಿಕೆಯನ್ನು ತಂದು ಪ್ರಾತಃ ಕಾಲ ಬೆಳಗಿನ ಜಾವ ಎದ್ದಿದ ತಕ್ಷಣ ಮನೆಯೆಲ್ಲ ಸ್ವಚ್ಛ ಮಾಡಿ, ಮನೆ ಒಳಗಡೆ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿ ಅವತ್ತು ಸಾಲ್ಟಲ್ಲಿ ಮನೆಯೆಲ್ಲ ತೊಳಿರಿ. ಸಾಲ್ಟ್ ವಾಟ್ರಲ್ಲಿ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಈ ತಂತ್ರನ ಮಾಡುವುದು ರಾತ್ರಿ. ಈ ತಂತ್ರ ಮಾಡೋ ದಿವಸ ಮಾತ್ರ ಮಾಂಸಾಹಾರ ಸೇವನೆ ಮಾಡಲೇಬಾರ್ದು. ಮನೆ ಒಳಗಡೆನೇ ಮಾಡ್ಕೋಬೋದು. ರಾತ್ರಿ 10:30 ಮೇಲೆ ರಾತ್ರಿ ಇದು ತಂತ್ರನ ಏನು ಮಾಡೋದು, ಈ ಮಡಕೆನ ಯಾವತ್ತಿಗೆ ತಂದಿಟ್ಕೋಬೇಕು ಅಂತ ಹೇಳ್ತೀನಿ. ಸಂಜೆ ಸೂರ್ಯಾಸ್ತಮನ 5:30 ಮೇಲೆ, ಸೂರ್ಯಾಸ್ತಮನ 5:30 ಆದ ಮೇಲೆ ಈ ಮಡಕೆ ಹಾಗೂ ಇದು ಬೇಕಾಗಿರೋಂಥ ಮುಚ್ಚಳವನ್ನು ತಂದಿಟ್ಕೊಡಿ ಮನೇಲೆ. ರಾತ್ರಿ 10:30 ಇಂದ 12 ಗಂಟೆ ಆ ಟೈಮಲ್ಲಿ ಈ ಒಂದು ಸಣ್ಣ ತಂತ್ರವನ್ನು ಮಾಡ್ಕೊಳ್ಳಿ. ಈ ಮಡಿಕೆಗೆ ಒಂದು ಅರ್ಧ ಲೀಟ್ರ್ ಹಾಲು ತಂದ್ಕೊಳ್ಳಿ. ಮನೇಲಿದ್ದರೆ ಹಾಲೇ ಉಪಯೋಗಿಸಿ, ಇಲ್ಲ ಮತ್ತೆ ಕುದಿಸಿ ಆರಿಸಿರೋ ಹಾಲಲ್ಲ, ಫ್ರೆಶ್ ಪ್ಯಾಕೆಟ್ ಹಾಲನ್ನೇ ತಂದಿಟ್ಕೊಳ್ಳಿ. ಆಯಿತಾ? ಈ ತಂತ್ರವನ್ನು ಈಗ ನಾನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಈ ಮಡಿಕೆಗೆ ಹಾಲನ್ನ ಹಾಕೋತಾ ಇದ್ದೀನಿ. ಆಯಿತಾ? ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ. 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 ಓಂ ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಅಂತ ಈ ಥರ ಮಡಕೆಗೆ ಹಾಲನ್ನು ತುಂಬಿಕೊಳ್ಳಿ. ಆಯಿತಾ? ಈ ಹಾಲನ್ನ ತುಂಬಿಕೊಂಡ್ಮೇಲೆ ಇದ್ರ ಮೇಲೆ ಮಣ್ಣಿನ ಮುಚ್ಚಳವನ್ನು ಹಾಕೊಳ್ಳಿ. ಮಣ್ಣಿನ ಮುಚ್ಚಳವನ್ನು ಹಾಕ್ಕೊಂಡು ಏ ತಾಯಿ ಮಹಾಲಕ್ಷ್ಮಿ ಅಥವಾ
ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀ ಫೋಟೋ ಅಥವಾ ವಿಷ್ಣುವಿನ ಫೋಟೋ ಪಾದದಲ್ಲಿಟ್ಟು ಇದನ್ನು 10:30 ಮೇಲೆ ಮಾಡಿ. ಇದು ಪ್ಲೇಟ್ ಹಾಕಿದ ನಂತರ ನೀವು ಲಕ್ಷ್ಮಿನ ಮಂತ್ರ ತಂತ್ರ ಸಿದ್ಧಿ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಪ್ರಾರ್ಥನೆ ಲಕ್ಷ್ಮಿ ಮುಂದೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಮನಸ್ಸಲ್ಲಿರುವಂಥ ಇಚ್ಛೆ, ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಚ್ಚಳ ಇಟ್ಟಿದ ನಂತರ ಈ ಒಂದು ಸಣ್ಣ ಮಡಕೆಯನ್ನು ರಾತ್ರಿ ಈ ಸಣ್ಣ ಮಡಕೆ ಈ ತಂತ್ರ ಎಲ್ಲ ಮಾಡಿದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಇಡಿ. ಮತ್ತು ಈ ಹಾಲನ್ನು ಚೇಂಜ್ ಮಾಡಬಾರ್ದು. ನೀವೇ ಹೇಳ್ತೀರಾ, ಯಾರಿಗೂ ಹೇಳ್ಬಿಡಿ, ಸೀಕ್ರೆಟಾಗಿ ಮಾಡಿ, ಮನೆ ಒಳಗೆ ಮಾಡಿ, ಯಾರಿಗೂ ಹೇಳ್ಬಿಡಿ. ಲಕ್ಷ್ಮೀ ಕಟಾಕ್ಷ ನಿಮ್ಗೆ ಒಲಿಯುತ್ತೆ. ನಿಮ್ಮ ಹಣೆ ಬರದಲ್ಲಿ ದುಡ್ಡು ಅನ್ನೋದು ಏನು ಎಷ್ಟು ಬರ್ದಿದೆಯೋ ಅಷ್ಟು ಲಕ್ಷ್ಮೀ ಕಟಾಕ್ಷವನ್ನು ನಿಮಗೆ ಒಲಿಲಿ ಅಂತ ಪ್ರಾರ್ಥಿಸುತ್ತಾ ಈ ಸಣ್ಣ ಒಂದು ತಂತ್ರನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಸುಯೋಗ್ ಗುರುಜಿ. ಈ ತಂತ್ರ ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೇಗೆ ಮಾಡೋದು ಅಂತ ಡೀಟೇಲಾಗಿ ವಿತ್ ಮಂತ್ರ ಎಲ್ಲ ಹೇಳ್ಕೊಡ್ತೀನಿ. ಮಾಡೋಕ್ಕಾಗಲಿಲ್ಲ ಅಂದರೆ ನನಗೆ ಕನ್ಸಲ್ಟ್ ಮಾಡಿ ನಾನೇ ಬಂದು ಮಾಡಿಕೊಡ್ತೀನಿ. ಧನ್ಯವಾದಗಳು.